ದಿವಸ ಬಿಜಾಪುರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವರ್ಷವಾಸ ಕಾರ್ಯಕ್ರಮ ನಿಮಿತ್ತವಾಗಿ ಬಿಜಾಪುರದ ಎಲ್ಲ ಉಪಾಸಕಿಯರು ಚಿವರದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಅಥವಾ ಇದರ ಹಿನ್ನೆಲೆ ಏನಂದರೆ, ಭಗವಾನ್ ಬುದ್ಧರು ನಿಯಮ ಹಾಕಿದಂತೆ 2568 ವರ್ಷಗಳ ಹಿಂದೆ ಈ ಮಳೆಗಾಲ ಸಮಯದಲ್ಲಿ ಎಲ್ಲ ಬಂತೇಜಿಯವರು ಬಿಕ್ಕುಗಳು ವರ್ಷ ಅಂದರೆ ಮಳೆ, ವಾಸ ಅಂದರೆ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ 3 ತಿಂಗಳ ಆದ ಮೇಲೆ ಬಂತೇಜಿಯವರು ತಮ್ಮ ಪ್ರಚಾರಕ್ಕೆ ಹೊರಗಡೆ ಹೊರಡ್ತಾರೆ. ಆ ಸಮಯದಲ್ಲಿ ಈ ಅಸ್ವಿಜಿ ಹುಣ್ಣಿಮೆಯಿಂದ ಈ ಬರೋ ಹುಣ್ಣಿಮೆವರೆಗೂ ಕೂಡ 1 ತಿಂಗಳ ಮೇಲೆ ಉಪಾಸಕಿಯರು ಯಾವುದೋ ಒಂದು ಡೇಟ್ ನಿಗದಿ ಮಾಡಿಕೊಂಡು ಈ ಚಿವರದಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಎಲ್ಲಕ್ಕಿಂತ ದೊಡ್ಡ ದಾನ ಭಿಕ್ಷುಗಳಿಗೆ ಚಿವರ ದಾನ. ಇದು ಭಗವಾನ್ ಬುದ್ಧರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಎಲ್ಲ ಇಡೀ ನಮ್ಮ ಒಂದು ಕರ್ನಾಟಕ, ನಮ್ಮ ಭಾರತದಷ್ಟೆಲ್ಲ ಇಡೀ ವಿಶ್ವದಲ್ಲಿ ಅಸ್ವಿಜಿ ಪೂರ್ಣಿಮೆಯಿಂದ ಬರೋ 1 ತಿಂಗಳವರೆಗೆ ಕೂಡ ಈ ಒಂದು ಚಿವರದಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಮೊನ್ನೆ ಒಂದು ಕಾರ್ಯಕ್ರಮ. ಅದಕ್ಕೆ ಇವತ್ತು ಈ ಬಿಜಾಪುರದಲ್ಲಿ ನಮ್ಮ ಎಲ್ಲ ಉಪಾಸಕರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಪುಣ್ಯದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಪುಣ್ಯದಿಂದ ಅವರೆಲ್ಲರೂ ಕೂಡ ಮಂಗಳವಾಗಲಿ ಅಂತ ಹೇಳುತ್ತಾ, ಮತ್ತು ಮಾಧ್ಯಮ ಮಿತ್ರರು ತಮ್ಮೆಲ್ಲರೂ ಕೂಡ ಮೈತ್ರಿಪೂರ್ಣವಾಗಿ ನಾವು ಮಂಗಳನ್ನು ಹಾರೈಸಿ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಶ್ರೀಲಂಕಾದಿಂದ ಸಂಗನನ್ ಮಹಾತೇರ ಅವರು ಕೂಡ ಬಂದಿದ್ದಾರೆ. ಅದಕ್ಕೆ ಅವರಿಗೆ ವಂದಿಸಿ ತಮ್ಮೆಲ್ಲರಿಗೂ ಕೂಡ ಮೈತ್ರಿಪೂರ್ಣ ಮಂಗಳನ್ನು ಹಾರೈಸಿ ಈ ಒಂದು ಚಿಕ್ಕ ವಾಣಿಗೆ ವಿರಾಮ.